ನೋಡಿ, ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ. ಕೆಲವು ರಾಜ್ಯಗಳನ್ನು ಈ ವರ್ಷ ಕೊಟ್ಟರೆ ಕೆಲವು ರಾಜ್ಯಗಳನ್ನು ಮತ್ತು ವರ್ಷ 2 ವರ್ಷ ಬಿಟ್ಟು ಕೊಡೋದು ಇದು ಪದ್ಧತಿ. ಸಿದ್ದರಾಮಯ್ಯನವ್ರಿಗೆ 2006ರಲ್ಲಿ ಕನ್ನಡದ ಸ್ವಾಭಿಮಾನ ನೆನಪಾಗಿರಲಿಲ್ವಾ? 2006ರಲ್ಲಿ ಇನ್ನೂ ಅವ್ರ ಸರ್ಕಾರನೇ ಇತ್ತು, ಜನವರಿಯಲ್ಲಿ, ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 14 ವರ್ಷದಲ್ಲಿ 10 ಸರ್ತಿ ಅವಕಾಶ ಸಿಕ್ಕಿದೆ. ಅಂದರೆ 10 ವರ್ಷದಂದ್ರೆ ಹೈಯೆಸ್ಟ್ ನಾವೇ ಕೊಟ್ಟಿದ್ದೀವಿ. BJP ಸರ್ಕಾರ ಇದ್ದಾಗನೇ ಕರ್ನಾಟಕಕ್ಕೆ ಹೈಯೆಸ್ಟ್ ಸಿಕ್ಕಿದೆ. ಇನ್ನು ಎರಡನೇದಾಗಿ 2006, 2007, 2009, 2010 ಯಾರ ಸರ್ಕಾರ ಇತ್ತು? ಆವಾಗ ಟ್ಯಾಬ್ಲೋಕ್ಕೆ ಯಾಕೆ ಅವಕಾಶ ಕೊಟ್ಟಿರಲಿಲ್ಲ? ಈಗ ಸಿದ್ದರಾಮಯ್ಯನವ್ರು ಪತ್ರ ಬರೆದಿದ್ದೀರಲ್ಲ ನೀವು, 2014 ಕೊಟ್ಟಿರಲಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಬರೀರಿ. ಹಂಗಾರ ಚಿಲ್ಲರೆ ರಾಜಕಾರಣ ಮಾಡೋದು ಇದು ಸರಿಯಲ್ಲ. ಯಾಕಂದರೆ ಅದಕ್ಕೊಂದು ಸಮಿತಿ ಇದೆ. ಆ ಸಮಿತಿ ಸಾಧಾರಣವಾಗಿ 40-50% ರಾಜ್ಯಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡ್ತದೆ. ಆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಈಗ 10 ವರ್ಷ ಸಿಕ್ಕಿದೆ, ಬೇರೆ ರಾಜ್ಯಗಳಿಗೆ 10 ವರ್ಷ ಸಿಕ್ಕಿಲ್ಲ. ಅದರ ಹೊರತುಪಡಿಸಿ ಇನ್ನು ಕೆಲವರಿಗೆ ರಾಜ್ಯಗಳಿಗೆ ಈ ವರ್ಷ ಸಿಕ್ಕಿದೆ, ಅವ್ರಿಗೆ ಮುಂದಿನ ವರ್ಷ ಸಿಗೋದಿಲ್ಲ. ಇಟ್ ಇಸ್ ಎ ನಾರ್ಮಲ್ ಪ್ರೊಸೀಜರ್, ನ್ಯಾಚುರಲ್ ಪ್ರೊಸೀಜರ್ ಅದು. ಹಾಗಾಗಿ ಎಲ್ಲದರಲ್ಲಿಯೂ ಚಿಲ್ಲರೆ ರಾಜಕಾರಣ ಮಾಡೋದು ಮತ್ತು ಜನರನ್ನು ತಪ್ಪದಾರಿಗಳಿಗೆ ಪ್ರಯತ್ನ ಮಾಡೋದು ಇದು ಆಗೋದಿಲ್ಲ. ಸಿದ್ದರಾಮಯ್ಯನವರ ಟೆಕ್ನಾಲಜಿ ಬೆಳೆದಿದೆ. ದೇಶದ ಯುವಕರು, ದೇಶದ ಜನರು ಏನು ಸತ್ಯ ಇದೆ ಅಂತ ಇವತ್ತು ಅಂಗೈ ಮೇಲೆ ತಿಳ್ಕೊಳ್ತಾರೆ. ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡಬಾರ್ದು. ನೋಡಿ, ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ. ಕೆಲವು ರಾಜ್ಯಗಳನ್ನು ಈ ವರ್ಷ ಕೊಟ್ಟರೆ ಕೆಲವು ರಾಜ್ಯಗಳನ್ನು ಮತ್ತು ವರ್ಷ 2 ವರ್ಷ ಬಿಟ್ಟು ಕೊಡೋದು ಇದು ಪದ್ಧತಿ. ಸಿದ್ದರಾಮಯ್ಯನವ್ರಿಗೆ 2006ರಲ್ಲಿ ಕನ್ನಡದ ಸ್ವಾಭಿಮಾನ ನೆನಪಾಗಿರಲಿಲ್ವಾ? 2006ರಲ್ಲಿ ಇನ್ನೂ ಅವ್ರ ಸರ್ಕಾರನೇ ಇತ್ತು, ಜನವರಿಯಲ್ಲಿ, ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 14 ವರ್ಷದಲ್ಲಿ 10 ಸರ್ತಿ ಅವಕಾಶ ಸಿಕ್ಕಿದೆ. ಅಂದರೆ 10 ವರ್ಷದಂದ್ರೆ ಹೈಯೆಸ್ಟ್ ನಾವೇ ಕೊಟ್ಟಿದ್ದೀವಿ. BJP ಸರ್ಕಾರ ಇದ್ದಾಗನೇ ಕರ್ನಾಟಕಕ್ಕೆ ಹೈಯೆಸ್ಟ್ ಸಿಕ್ಕಿದೆ. ಇನ್ನು ಎರಡನೇದಾಗಿ 2006, 2007, 2009, 2010 ಯಾರ ಸರ್ಕಾರ ಇತ್ತು? ಆವಾಗ ಟ್ಯಾಬ್ಲೋಕ್ಕೆ ಯಾಕೆ ಅವಕಾಶ ಕೊಟ್ಟಿರಲಿಲ್ಲ? ಈಗ ಸಿದ್ದರಾಮಯ್ಯನವ್ರು ಪತ್ರ ಬರೆದಿದ್ದೀರಲ್ಲ ನೀವು, 2014 ಕೊಟ್ಟಿರಲಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಬರೀರಿ. ಹಂಗಾರ ಚಿಲ್ಲರೆ ರಾಜಕಾರಣ ಮಾಡೋದು ಇದು ಸರಿಯಲ್ಲ. ಯಾಕಂದರೆ ಅದಕ್ಕೊಂದು ಸಮಿತಿ ಇದೆ. ಆ ಸಮಿತಿ ಸಾಧಾರಣವಾಗಿ 40-50% ರಾಜ್ಯಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡ್ತದೆ. ಆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಈಗ 10 ವರ್ಷ ಸಿಕ್ಕಿದೆ, ಬೇರೆ ರಾಜ್ಯಗಳಿಗೆ 10 ವರ್ಷ ಸಿಕ್ಕಿಲ್ಲ. ಅದರ ಹೊರತುಪಡಿಸಿ ಇನ್ನು ಕೆಲವರಿಗೆ ರಾಜ್ಯಗಳಿಗೆ ಈ ವರ್ಷ ಸಿಕ್ಕಿದೆ, ಅವ್ರಿಗೆ ಮುಂದಿನ ವರ್ಷ ಸಿಗೋದಿಲ್ಲ. ಇಟ್ ಇಸ್ ಎ ನಾರ್ಮಲ್ ಪ್ರೊಸೀಜರ್, ನ್ಯಾಚುರಲ್ ಪ್ರೊಸೀಜರ್ ಅದು. ಹಾಗಾಗಿ ಎಲ್ಲದರಲ್ಲಿಯೂ ಚಿಲ್ಲರೆ ರಾಜಕಾರಣ ಮಾಡೋದು ಮತ್ತು ಜನರನ್ನು ತಪ್ಪದಾರಿಗಳಿಗೆ ಪ್ರಯತ್ನ ಮಾಡೋದು ಇದು ಆಗೋದಿಲ್ಲ. ಸಿದ್ದರಾಮಯ್ಯನವರ ಟೆಕ್ನಾಲಜಿ ಬೆಳೆದಿದೆ. ದೇಶದ ಯುವಕರು, ದೇಶದ ಜನರು ಏನು ಸತ್ಯ ಇದೆ ಅಂತ ಇವತ್ತು ಅಂಗೈ ಮೇಲೆ ತಿಳ್ಕೊಳ್ತಾರೆ. ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡಬಾರ್ದು. ನೋಡಿ, ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ. ಕೆಲವು ರಾಜ್ಯಗಳನ್ನು ಈ ವರ್ಷ ಕೊಟ್ಟರೆ ಕೆಲವು ರಾಜ್ಯಗಳನ್ನು ಮತ್ತು ವರ್ಷ 2 ವರ್ಷ ಬಿಟ್ಟು ಕೊಡೋದು ಇದು ಪದ್ಧತಿ. ಸಿದ್ದರಾಮಯ್ಯನವ್ರಿಗೆ 2006ರಲ್ಲಿ ಕನ್ನಡದ ಸ್ವಾಭಿಮಾನ ನೆನಪಾಗಿರಲಿಲ್ವಾ? 2006ರಲ್ಲಿ ಇನ್ನೂ ಅವ್ರ ಸರ್ಕಾರನೇ ಇತ್ತು, ಜನವರಿಯಲ್ಲಿ, ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 14 ವರ್ಷದಲ್ಲಿ 10 ಸರ್ತಿ ಅವಕಾಶ ಸಿಕ್ಕಿದೆ. ಅಂದರೆ 10 ವರ್ಷದಂದ್ರೆ ಹೈಯೆಸ್ಟ್ ನಾವೇ ಕೊಟ್ಟಿದ್ದೀವಿ. BJP ಸರ್ಕಾರ ಇದ್ದಾಗನೇ ಕರ್ನಾಟಕಕ್ಕೆ ಹೈಯೆಸ್ಟ್ ಸಿಕ್ಕಿದೆ. ಇನ್ನು ಎರಡನೇದಾಗಿ 2006, 2007, 2009, 2010 ಯಾರ ಸರ್ಕಾರ ಇತ್ತು? ಆವಾಗ ಟ್ಯಾಬ್ಲೋಕ್ಕೆ ಯಾಕೆ ಅವಕಾಶ ಕೊಟ್ಟಿರಲಿಲ್ಲ? ಈಗ ಸಿದ್ದರಾಮಯ್ಯನವ್ರು ಪತ್ರ ಬರೆದಿದ್ದೀರಲ್ಲ ನೀವು, 2014 ಕೊಟ್ಟಿರಲಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡಿತ್ತು ಅಂತ ಬರೀರಿ. ಹಂಗಾರ ಚಿಲ್ಲರೆ ರಾಜಕಾರಣ ಮಾಡೋದು ಇದು ಸರಿಯಲ್ಲ. ಯಾಕಂದರೆ ಅದಕ್ಕೊಂದು ಸಮಿತಿ ಇದೆ. ಆ ಸಮಿತಿ ಸಾಧಾರಣವಾಗಿ 40-50% ರಾಜ್ಯಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡ್ತದೆ. ಆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಈಗ 10 ವರ್ಷ ಸಿಕ್ಕಿದೆ, ಬೇರೆ ರಾಜ್ಯಗಳಿಗೆ 10 ವರ್ಷ ಸಿಕ್ಕಿಲ್ಲ. ಅದರ ಹೊರತುಪಡಿಸಿ ಇನ್ನು ಕೆಲವರಿಗೆ ರಾಜ್ಯಗಳಿಗೆ ಈ ವರ್ಷ ಸಿಕ್ಕಿದೆ, ಅವ್ರಿಗೆ ಮುಂದಿನ ವರ್ಷ ಸಿಗೋದಿಲ್ಲ. ಇಟ್ ಇಸ್ ಎ ನಾರ್ಮಲ್ ಪ್ರೊಸೀಜರ್, ನ್ಯಾಚುರಲ್ ಪ್ರೊಸೀಜರ್ ಅದು. ಹಾಗಾಗಿ ಎಲ್ಲದರಲ್ಲಿಯೂ ಚಿಲ್ಲರೆ ರಾಜಕಾರಣ ಮಾಡೋದು ಮತ್ತು ಜನರನ್ನು ತಪ್ಪದಾರಿಗಳಿಗೆ ಪ್ರಯತ್ನ ಮಾಡೋದು ಇದು ಆಗೋದಿಲ್ಲ. ಸಿದ್ದರಾಮಯ್ಯನವರ ಟೆಕ್ನಾಲಜಿ ಬೆಳೆದಿದೆ. ದೇಶದ ಯುವಕರು, ದೇಶದ ಜನರು ಏನು ಸತ್ಯ ಇದೆ ಅಂತ
ಇವತ್ತು ಅಂಗೈ ಮೇಲೆ ತಿಳ್ಕೊಳ್ತಾರೆ. ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡಬಾರ್ದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.